ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. On comparing the ratios A1 upon A2, B1 upon B2 and C1 upon C2, find out whether the lines representing the following pairs of linear equation intersect at a point or parallel or coincident ಅಂತ ಹೇಳಿದ್ದಾರೆ. ಓಕೆ, ಇದ್ರ ಬಗ್ಗೆ ನಾನು ಇಂಟ್ರಡಕ್ಷನ್ ಅಲ್ಲಿ ಹೇಳಿದ್ದೀನಿ, ಗೊತ್ತಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಈಗ ಸ್ವಲ್ಪ ಶಾರ್ಟ್ ಆಗಿ ಹೇಳಿ ನಾನು ಎಕ್ಸರ್ಸೈಸ್ ಇದರಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ನೋಡಿ, ನಾವು ಜನರಲ್ ಫಾರ್ಮ್ ಆಫ್ ಈಕ್ವೇಶನ್ ಏನ್ ಹೇಳ್ತೀವಿ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತೀವಲ್ವಾ. ಸೊ ಇಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇದಾವಲ್ವಾ, ಅಂದ್ರೆ ಎರಡು ಇಕ್ವೇಶನ್ಸ್ ಇರ್ತವೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, 1 ಅಂತ ಡಿನೋಟ್ ಮಾಡ್ತೀವಿ ಒನ್ ಇಕ್ವೇಶನ್ಗೆ, ಸೆಕೆಂಡ್ ಇಕ್ವೇಶನ್ 2 ಅಂತ ಡಿನೋಟ್ ಮಾಡ್ತೀವಿ. ಸೊ A1 ಅಪಾನ್ A2 ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್, ಕೋಎಫಿಷಿಯಂಟ್ ಆಫ್ ಈಕ್ವೇಶನ್ 2 ಕೂಡ ಎಕ್ಸ್, ಕೋಎಫಿಷಿಯಂಟ್ ಆಫ್ ಎಕ್ಸ್ ಎರಡೂನು. ಓಕೆ, A1 ಅಪಾನ್ A2. ಇಲ್ಲಿ ಕೋಎಫಿಷಿಯಂಟ್ ಆಫ್ ವೈ B1 ಅಪಾನ್ B2, ಟೂ ಇಕ್ವೇಶನ್ ಕೋಎಫಿಷಿಯಂಟ್ ಆಫ್ ವೈ. ನೋಡಿ, ರೇಷಿಯೋ ತಗೊಂಡಾಗ ಇವೆರಡು ಈಕ್ವಲ್ ಬರ್ಲಿಲ್ಲ ಅಂತಂದ್ರೆ ಇವೇನಾಗ್ತವೆ, ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಅಂತ ಅರ್ಥ. ಈ ರೀತಿ ಲೈನ್ಸ್ ಇಂಟರ್ಸೆಕ್ಟ್ ಆಗ್ತವೆ, ಅಲ್ಲಿ ಓನ್ಲಿ ಒನ್ ಆನ್ಸರ್ ಸೊಲ್ಯೂಷನ್ ಸಿಗತ್ತೆ ಅಂತ ಅದನ್ನು ಗೊತ್ತಿದೆ ನಮ್ಗೆ, ಅದನ್ನ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಓಕೆ, ಅದೇ ರೀತಿ ಇಲ್ಲಿ ಈಕ್ವಲ್ ಟು ಬಂತು, A1 ಅಪಾನ್ A2 ಈಸ್ ಈಕ್ವಲ್ಸ್ ಟು B1 ಅಪಾನ್ B2 ಬಂದ್ರೆ ಅವಾಗ ನಾವು ಕಾನ್ಸ್ಟೆಂಟ್ ಇಲ್ಲಿದಾವಲ್ವಾ, ಕಾನ್ಸ್ಟೆಂಟ್ C1 ಅಪಾನ್ C2 ಹಾಕೋಬೇಕು. ಅದನ್ನ ಹಾಕೊಂಡು ವ್ಯಾಲ್ಯೂಸ್ ಪುಟ್ ಮಾಡಿ ನೋಡಿದಾಗ ನಮ್ಗೆ ಈಕ್ವಲ್ ಟು ಬಂತಂದ್ರೆ ಅದು ಕೋಇನ್ಸಿಡೆಂಟ್ ಅಂತ ಹೇಳ್ಬೇಕು. ಕೋಇನ್ಸಿಡೆಂಟ್ ಅಂದ್ರೆ ನೋಡಿ, ಓವರ್ಲ್ಯಾಪ್ ಆಗ್ತಾ ಇದೆ ಇಲ್ಲಿ ಲೈನ್ಸ್. ಸೊ ಇಲ್ಲಿ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಬರ್ತವೆ ಅಂತ ಗೊತ್ತು, ಇದನ್ನು ನಾವು ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಇನ್ನೊಂದು ಇಲ್ಲಿ ನೋಡಿ, A1 ಅಪಾನ್ A2 ಹಾಕೊಂಡ್ವಿ, ಇಸ್ ಈಕ್ವಲ್ಸ್ ಟು B1 ಅಪಾನ್ B2 ಬಂತು. ಇಲ್ಲಿ ಇಸ್ ಈಕ್ವಲ್ಸ್ ಟು ಬರ್ಲಿಲ್ಲ, ಕಾನ್ಸ್ಟೆಂಟ್ ಅಪಾನ್ C1 ಅಪಾನ್ C2 ಹಾಕೊಂಡ ಇಲ್ಲಿ ಈಕ್ವಲ್ ಟು ಬರ್ಲಿಲ್ಲ ಅಂದ್ರೆ ಇದು ಬರುತ್ತೆ ನೋಡಿ. ಓಕೆ, ಇಲ್ಲಿ ಈಕ್ವಲ್ ಟು ಬರ್ಲಿಲ್ಲ ಅಂದ್ರೆ ನಾವೇನ್ ಹೇಳ್ಬೋದು, ಟೂ ಲೈನ್ಸ್ ಆರ್ ಪ್ಯಾರಲಲ್ ಅಂತ ಹೇಳ್ಬೋದು. ಪ್ಯಾರಲಲ್ ಆಗಿದ್ದಾಗ ಅಲ್ಲಿ ನೋ ಸೊಲ್ಯೂಷನ್ಸ್ ಅಂತ ಅದನ್ನು ಓದಿದೀವಿ, ಅದನ್ನ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಓಕೆ, ಈಗ ಇದ್ರ ಬೇಸಿಸ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೋಡಿ, ಈ ರೀತಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 5x ಮೈನಸ್ 4y ಪ್ಲಸ್ 8 ಇಸ್ ಈಕ್ವಲ್ಸ್ ಟು 0 ಒನ್ ಇಕ್ವೇಶನ್ ಇದೆ. ಇನ್ನೊಂದು ಇಕ್ವೇಶನ್ 7x ಪ್ಲಸ್ 6y ಮೈನಸ್ 9 ಇಸ್ ಈಕ್ವಲ್ಸ್ ಟು 0 ಅಂತ ಇದೆ. ಸೊ ನಾವು A1 ಅಪಾನ್ A2 ಹಾಕೊಂಡಾಗ ನಾವೇನ್ ತಗೋಬೇಕಾಗತ್ತೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ತಗೋಬೇಕು. ಸೊ ಫಸ್ಟ್ ಇಕ್ವೇಶನ್ 5 ಇದೆ, ಸೆಕೆಂಡ್ ಇಕ್ವೇಶನ್ 7 ಇದೆ. ಓಕೆ, ಅದೇ ರೀತಿ ಕೋಎಫಿಷಿಯಂಟ್ ಆಫ್ ವೈ ತಗೊಳ್ಳೋಣ. ಏನಿದೆ, -4 ಇದೆ ಅಪಾನ್ 6 ಇದೆ. ನೋಡಿ, ಇಲ್ಲಿ ಈಕ್ವಲ್ ಇದೆನಾ, ಅಂದ್ರೆ ಏನಾಯ್ತು, A1 ಅಪಾನ್ A2 ಈಸ್ ನಾಟ್ ಈಕ್ವಲ್ ಟು B1 ಅಪಾನ್ B2 ಆಗತ್ತಲ್ವಾ. ಸೊ ನಾವ್ ಹೀಗಿದ್ರೆ ಈ ಫಾರ್ಮುಲಾ ಸ್ಯಾಟಿಸ್ಫೈ ಆದ್ರೆ ನಾವೇನ್ ಹೇಳ್ತೀವಿ, therefore ಲೈನ್ಸ್ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್. ಅವ್ರು ಅದನ್ನೇ ಅಲ್ವಾ ಕೇಳಿರೋದು. ನೋಡಿ, ಈಕ್ವಲ್ ಇಲ್ಲಿದ್ರೆ ಈ ಫಾರ್ಮುಲಾ ಇದು ಸ್ಯಾಟಿಸ್ಫೈ ಆದ್ರೆ ನಾವೇನ್ ಹೇಳ್ಬೇಕು, ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಅಂತ. ಓಕೆ, ಈಗ ಸೆಕೆಂಡ್ ಒನ್ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 9x ಪ್ಲಸ್ 3y ಪ್ಲಸ್ 12 ಇಸ್ ಈಕ್ವಲ್ಸ್ ಟು 0 ಒಂದು ಇಕ್ವೇಶನ್. ಸೆಕೆಂಡ್ ಇಕ್ವೇಶನ್ 18x ಪ್ಲಸ್ 6y ಪ್ಲಸ್ 24 ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿನೂ ಅದೇ ರೀತಿ A1 ಅಪಾನ್ A2 ಹಾಕೋಣ. A1 ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ, 9 ಅಪಾನ್ 18. ಅದೇ ರೀತಿ B1 ಅಪಾನ್ B2, ಕೋಎಫಿಷಿಯಂಟ್ ಆಫ್ ವೈ ಏನಿದೆ, 3 ಅಪಾನ್ 6. ನೋಡಿ, ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡ್ಬೇಕಲ್ವಾ. ಸೊ 1 2 ಇಲ್ಲಿ 1 2 ಅಲ್ವಾ. ಸೊ ಈಕ್ವಲ್ ಬರ್ತಾ ಇದೆ ಅಂದ್ರೆ ನಮ್ಗೆ ಇಲ್ಲಿ ಈಕ್ವಲ್ ಬರ್ಲಿದ್ರೆ ಇಷ್ಟೇ ಸಾಕು. ಆದ್ರೆ ಇಲ್ಲಿ ಈಕ್ವಲ್ ಬರ್ತಾ ಇದೆ ಅಂದ್ರೆ ನಾವು ಕಾನ್ಸ್ಟೆಂಟ್ ಕೂಡ ಮಾಡ್ಬೇಕು. ಎರಡು ಈಕ್ವಲ್ ಬರ್ತಾ ಇದೆ. ಸೊ ನಾವು C1 ಅಪಾನ್ C2 ಹಾಕೋಣ. ಕಾನ್ಸ್ಟೆಂಟ್ ಏನಿದೆ, 12 ಅಪಾನ್ 24 ಇದೆ. ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 1 ಅಪಾನ್ 2 ಆಯ್ತು. ಅಂದ್ರೆ ಇಲ್ಲಿ ಇದನ್ನು ಈಕ್ವಲ್ ಬಂತು, C1 ಅಪಾನ್ C2 ಕೂಡ ಈಕ್ವಲ್ ಬಂತು. ಸೊ ಹೀಗಿದ್ರೆ ನಾವೇನಂತ ಹೇಳ್ಬೋದು, ಲೈನ್ಸ್ ಆರ್ ಕೋಇನ್ಸಿಡೆಂಟ್. ಲೈನ್ಸ್ ಆರ್ ಕೋಇನ್ಸಿಡೆಂಟ್ ಅಂತ ಹೇಳ್ಬೋದು. ಓಕೆ, ಅದೇ ರೀತಿ ಥರ್ಡ್ ಒನ್ ಮಾಡೋಣ.
ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 6x minus 3y plus 10 is equals to 0, one equation, 2x minus y plus 9 is equals to 0, another equation. ಸೊ ಇಲ್ಲಿ a1 ಅಪಾನ್ a2 ಹಾಕೋಣ. ಏನ್ ಬರುತ್ತೆ, a1 6 ಇದೆ ಕೋಎಫಿಷಿಯಂಟ್ ಆಫ್ ಎಕ್ಸ್, ಇಲ್ಲಿ ಕೆಳಗಡೆ 2 ಇದೆ. ಅದೇ ರೀತಿ b1 ಅಪಾನ್ b2 ಏನ್ ಬರುತ್ತೆ, -3 ಅಪಾನ್ -1 ಇದೆ. ಓಕೆ, ನೋಡಿ ಕ್ಯಾನ್ಸಲ್ ಮಾಡಿದ್ರೆ 2 1 2 3 ಬಂತು. ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, ಇಲ್ಲಿನೂ 3 ಬಂತು, ಅಂದ್ರೆ ಈಕ್ವಲ್ ಟು ಇದೆ ಇಲ್ಲಿ. ನೋಡಿ a1 ಅಪಾನ್ a2 ಈಕ್ವಲ್ ಟು b1 ಅಪಾನ್ b2 ಆಯ್ತು ಅಲ್ವಾ. ಸೊ ಕಾನ್ಸ್ಟೆಂಟ್ ನಾವು ಹಾಕೊಳ್ಳೇಬೇಕು, c1 ಅಪಾನ್ c2 ಏನಿದೆ 10 ಅಪಾನ್ 9 ಇದೆ. ಅಂದ್ರೆ ಈಕ್ವಲ್ ಆಗಲ್ಲ, ಇದು ಕ್ಯಾನ್ಸಲ್ ಆಗಲ್ಲ ಅಲ್ವಾ. ಸೊ ಇಸ್ ನಾಟ್ ಈಕ್ವಲ್ ಟು c1 ಅಪಾನ್ c2. ಇದು ಈ ಫಾರ್ಮುಲಾಕ್ಕೆ ಸ್ಯಾಟಿಸ್ಫೈ ಆದ್ರೆ ನಾವೇನ್ ಹೇಳ್ತೀವಿ, ಲೈನ್ಸ್ ಆರ್ ಪ್ಯಾರಲಲ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್